ಜೈ ಭಾರತ್, ವಂದೇ ಮಾತರಂ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ಬೆಂಜಮಿನ್ ನೆತನ್ಯಾಹು ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕೆಲವು ರಾಷ್ಟ್ರಗಳು ಈ ಸಭೆಯನ್ನೇ ಬಹಿಷ್ಕರಿಸಿದರು. ಇಸ್ರೇಲ್, ಪ್ಯಾಲೆಸ್ತೀನ್ ಹಾಗೂ ಲೆಬನಾನ್ಗಳ ಮೇಲೆ ಅಮಾಯಕರ ವಿರುದ್ಧ ದಾಳಿ ಮಾಡ್ತಿದೆ ಅಂತ ಹೇಳಿ ಅವರು ಈ ಕೆಲವು ರಾಷ್ಟ್ರಗಳು ಸಭೆಯನ್ನೇ ಬಹಿಷ್ಕರಿಸಿದ್ದಾರೆ. ಆದರೆ ಇದಕ್ಕೆ ಇಸ್ರೇಲ್ ಮಾತ್ರ ಕ್ಯಾರೆ ಅನ್ನಲಿಲ್ಲ. ತನ್ನ ಭಾಷಣವನ್ನು ಮುಂದುವರಿಸ್ತಾ ಹೋದರು. ಹೀಗೆ ಮಾತಾಡುತ್ತಾ ಕೆಲವು ರಾಷ್ಟ್ರದ ಮ್ಯಾಪ್ಗಳನ್ನು ಹಿಡಿದಿದ್ರು. ಅದರಲ್ಲಿ ಒಂದು ಬದಿಯಲ್ಲಿ ಶಾಪವಾಗಿರುವ ರಾಷ್ಟ್ರಗಳು ಹಾಗೂ ಇನ್ನೊಂದು ಬದಿಯಲ್ಲಿ ವರವಾಗಿರುವ ರಾಷ್ಟ್ರಗಳು. ಈ ಶಾಪವಾಗಿರುವ ರಾಷ್ಟ್ರದಲ್ಲಿ ಇರಾನ್, ಇರಾಕ್, ಸಿರಿಯಾ, ಲೆಬನಾನ್, ಪ್ಯಾಲೆಸ್ತೀನ್ ಇವು ರಾಷ್ಟ್ರಗಳು ಶಾಪದ ಪಟ್ಟಿಗೆ ಸೇರಿದ್ರೆ, ಭಾರತ, ಸೌದಿ ಅರೇಬಿಯಾ, ಈಜಿಪ್ಟ್ ಹಾಗೂ ಸೂಡಾನ್ ಈ ರಾಷ್ಟ್ರಗಳು ವರಗಳ ಪಟ್ಟಿಗೆ ಸೇರಿದೆ. ಇಲ್ಲಿ ಒಂದು ಇಂಟ್ರೆಸ್ಟ್ವಾಗಿದೆ, ಅದೇನೆಂದರೆ ಸೌದಿ ಅರೇಬಿಯಾ ಹಾಗೂ ಈಜಿಪ್ಟ್ ಈ ವರದ ಪಟ್ಟಿಗೆ ಸೇರಿದ್ದು. ಹಾಗಾದರೆ ಮೊದಲು ಈ ಶಾಪಗಳ ಪಟ್ಟಿಯ ಒಮ್ಮೆ ವರದಿ ನೋಡೋಣ. ಇಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಹೇಗೋ ಅಲ್ಲಿ ಇಸ್ರೇಲ್ ಹಾಗೂ ಇರಾನ್ ಕೂಡ ಅದೇ ರೀತಿ. ಇಲ್ಲಿ ಭಾರತಕ್ಕೆ ಪಾಕಿಸ್ತಾನ ನೇರವಾಗಿ ಯುದ್ಧ ಮಾಡಲು ಸಾಧ್ಯವಿಲ್ಲ. ಅದಕ್ಕೆ ಅವರು ಭಯೋತ್ಪಾದಕರ ಮುಖಾಂತರ ಭಾರತದ ವಿರುದ್ಧ ಹೋರಾಡಲು ಪ್ರೇರೇಪಿಸುತ್ತಾರೆ. ಅಲ್ಲಿ ಅದೇ ರೀತಿ ಇರಾನ್ ಇಸ್ರೇಲ್ ವಿರುದ್ಧ ಹೋರಾಡಲು ಕೆಲವು ಬಂಡುಕೋರರಿಗೆ ಸಹಾಯ ಮಾಡುತ್ತದೆ ಅಂತ ಇಸ್ರೇಲ್ ವಾದಿಸುತ್ತಿದೆ. ಮತ್ತೊಂದು ಕಡೆ ಈ ಇಸ್ರೇಲ್ನ ವೈರಿಗಳಿಗೆ ಈ ಇರಾನ್ ಆಶ್ರಯ ಕೂಡ ನೀಡುತ್ತಿದೆ. ಹೀಗೆ ಇರಾನ್ ಹಮಾಸ್ ಹಾಗೂ ಹಿಜ್ಬುಲ್ಲಾಗಳ ಬೆನ್ನೆಲುಬಾಗಿ ಇರಾನ್ ನಿಂತಿದೆ. ಇನ್ನು ಇರಾನ್ ಹಾಗೂ ಲೆಬನಾನ್ಗಳು ಕೂಡ ಹಾಗೆ ಇಸ್ರೇಲ್ ಮೇಲೆ ಮುಗಿಬೀಳುತ್ತವೆ. ಇಲ್ಲಿ ಆಶ್ಚರ್ಯಕರ ಸಂಗತಿ ಏನೆಂದರೆ ಈ ಈಜಿಪ್ಟ್ ಹಾಗೂ ಸೌದಿ ಅರೇಬಿಯಾ ಇತ್ತೀಚಿನ ದಿನಗಳಲ್ಲಿ ಸೌದಿ ಅರೇಬಿಯಾ ಹಾಗೂ ಈಜಿಪ್ಟ್, ಇಸ್ರೇಲ್ ಈ ಮೂರು ರಾಷ್ಟ್ರಗಳು ಪರಸ್ಪರ ಹೊಂದಾಣಿಕೆಯಿಂದ ಸಂಬಂಧಗಳನ್ನು ಗಟ್ಟಿಗೊಳಿಸಲು ಪ್ರಯತ್ನ ಪಡುತ್ತಿದೆ. ಇನ್ನು ಭಾರತ ಹಾಗೂ ಇಸ್ರೇಲ್ಗಳ ಜೊತೆಗಿನ ಸಂಬಂಧ ನಿಮಗೆಲ್ಲ ಗೊತ್ತೇ ಇದೆ. ಇನ್ನು ಈಜಿಪ್ಟ್ ಹಾಗೂ ಇಸ್ರೇಲ್ಗಳ ನಡುವೆ ಹಲವು ಅಗ್ರಿಮೆಂಟ್ಗಳಿವೆ. ಈ ಟೆಕ್ನಾಲಜಿ ಇರ್ಬೋದು ಅಥವಾ ಬೇರೆ ಸಾಂಸ್ಕೃತಿಕ ಹಾಗೂ ಕೆಲವು ವಿಷಯಗಳಲ್ಲಿ ಅವರ ಇಬ್ಬರ ನಡುವೆ ಅಗ್ರಿಮೆಂಟ್ ಇದೆ ಹಾಗೂ ಉತ್ತಮ ಸಂಬಂಧ ಕೂಡ ಇದೆ. ಇನ್ನು ಸೌದಿ ಅರೇಬಿಯಾ ಕೂಡ ಹಾಗೆ. ಕಳೆದ ವರ್ಷ ಸೌದಿ ಅರೇಬಿಯಾ ಹಾಗೂ ಇಸ್ರೇಲ್ಗಳ ನಡುವೆ ಒಂದು ಅಗ್ರಿಮೆಂಟ್ ಆಗುವುದರಲ್ಲಿತ್ತು. ಅಷ್ಟರಲ್ಲೇ ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ್ಗಳ ನಡುವೆ ಯುದ್ಧ ಶುರುವಾಯಿತು. ಇದರಿಂದಾಗಿ ಸೌದಿ ಅರೇಬಿಯಾ ಸ್ವಲ್ಪ ಹಿಂದೆ ಸರಿದಿದೆ. ಇತ್ತೀಚಿನ ದಿನಗಳಲ್ಲಿ ಕೂಡ ಈ ಇಸ್ರೇಲ್ ವಿರುದ್ಧ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಿದರೆ ಈ ಸೌದಿ ಅರೇಬಿಯಾ ಅವರಿಗೆ ಶಿಕ್ಷೆಯನ್ನು ಕೂಡ ನೀಡುತ್ತಿತ್ತು. ಇನ್ನು UAE ಜೊತೆಗಿನ ಕೂಡ ಇಸ್ರೇಲ್ ಸಂಬಂಧ ಉತ್ತಮವಾಗಿ ಇದೆ. ಆದರೆ ಮತ್ತೊಂದು ಲೈನಲ್ಲಿ ನೀವು ನೋಡೋದಾದರೆ ಒಂದಕ್ಕೆ ಒಂದು ಅಟ್ಯಾಚ್ ಆಗಿರುವ ರಾಷ್ಟ್ರಗಳೆಂದರೆ ಇರಾನ್, ಇರಾಕ್ ಹಾಗೂ ಲೆಬನಾನ್. ಈ ಮೂರು ರಾಷ್ಟ್ರಗಳು ಇಸ್ರೇಲ್ಗೆ ಒಂದು ಶಾಪವಾಗಿ ಪರಿಣಮಿಸಿದೆ. ಇದನ್ನೇ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಈ ವಿಶ್ವಸಂಸ್ಥೆಯಲ್ಲಿ ಪ್ರತಿಪಾದಿಸಿದರು. ಈ ಯುದ್ಧ ಇಲ್ಲಿಗೆ ಮುಗಿದಿಲ್ಲ, ಮುಂಬರುವ ದಿನಗಳಲ್ಲಿ ಇನ್ನಷ್ಟು ದಾಳಿ ನಡೆಯಲಿದೆ ಅಂತ ಕೂಡ ಇಸ್ರೇಲ್ ಕೂಡ ಹೇಳಿದೆ. ನೆತನ್ಯಾಹು ಅಮೆರಿಕದಿಂದ ವಾಪಸ್ ಇಸ್ರೇಲ್ಗೆ ಬಂದ ಮೇಲೆ ಈ ಹಿಜ್ಬುಲ್ಲಾಗಳು ಇಸ್ರೇಲ್ನ ಮೇಲೆ ದಾಳಿ ತೀವ್ರಗೊಳಿಸಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಮುಂಬರುವ ದಿನಗಳಲ್ಲಿ ಇರಾನ್ ಯಾವ ರೀತಿ ಪ್ರತಿಕ್ರಿಯೆ ನೀಡಲಿದೆ ಅಂತ ಕಾದು ನೋಡಬೇಕಾಗಿದೆ.